ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆಲ್ಲ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಒಂದು ಆದರ್ಶ, ಅವರ ತತ್ವಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮನುಷ್ಯನ ನಡೆನುಡಿಗಳು ಒಂದಾದರೆ ನಮ್ಮ ಬದುಕಿನಲ್ಲಿ ಆಗುವ ಮಹತ್ವಪೂರ್ಣ ಬದಲಾವಣೆಗಳು ಯಾವುವು ಎಂಬುದನ್ನು ನಾವು ಅರಿಯುವುದು ತುಂಬ ಮಹತ್ವವಾಗಿದೆ. ಒಂದು ಸಾರ್ಥಕ ಬದುಕಿನ ಸಂದೇಶ ಎಷ್ಟು ಸರಳವಾಗಿದೆ ಅಂದರೆ, ಬಸವಣ್ಣನವರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಅಂತ. ಎಷ್ಟು ಅಣ್ಣ ಬಸವಣ್ಣನವರು ಎಂತಹ ಮಾತುಗಳನ್ನು ಹೇಳ್ಬಿಟ್ರು, ಎಂತಹ ವಚನಗಳನ್ನು ನುಡಿದ್ಬಿಟ್ರು. ಒಂದು ಸಾರ್ಥಕ ಬದುಕಿನ ಸಂದೇಶ ಎಷ್ಟು ಸರಳವಾಗಿದೆ, ಅದೆಷ್ಟು ಮಧುರವಾಗಿದೆ ಎಂದರೆ, ಈ ನುಡಿಗಳನ್ನು ಕೇಳಿಕೊಂಡ ಮನಸ್ಸುಗಳು ಕೂಡಲೇ ಅರಳಿ ನಿಂತು ಬಿಡ್ತವೆ, ಸಾರ್ಥಕ ಬದುಕಿಗೆ ಹಂಬಲಿಸುತ್ತವೆ. ನಿಜವಾಗಿಯೂ ಕೂಡ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕಾದರೆ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದರೆ, ಯಾವುದೇ ಜಂಜಾಟವಿಲ್ಲದೆ ಆಹ್ಲಾದಕರ ಅನುಭವವನ್ನು ಅನುಭವಿಸಬೇಕಾದರೆ ನಾವೆಲ್ಲ ಈ ನುಡಿಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಲೇ ಇರಬೇಕು. ನಾವು ಸಣ್ಣವನೆಂದುಕೊಂಡು ನಡೆದು ಬಿಟ್ಟರೆ ಅಲ್ಲಿ ಸಿಗುವ ಆನಂದವನ್ನು, ಮನಃಶಾಂತಿಯನ್ನು ನಮ್ಮಿಂದ ಕಸಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಭಕ್ತರಿಗಿಂತ ಹಿರಿಯರಿಲ್ಲವೆಂಬ ಸಂದೇಶವನ್ನು ಗಮನಿಸುವುದಾದರೆ ಬಾಳಿನ ಸಾರ್ಥಕತೆಯನ್ನು ನಾವು ಆ ದಾರಿಯಲ್ಲೂ ಕೂಡ ಹುಡುಕಬಹುದಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಯಾವ ವ್ಯಕ್ತಿಯೇ ಆಗಲಿ ಪರರ ಉಪಕಾರಿಯಾದ ಜೀವನವನ್ನು ಸಾಗಿಸುತ್ತಾನೋ ಅವನೇ ನಿಜವಾದ ಶರಣ, ಅವನೇ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದಾನೆ. ಅವನನ್ನು ಭಗವಂತನು ಅತಿಯಾಗಿ ಮೆಚ್ಚುತ್ತಾನೆ ಮತ್ತು ಅಂಥವರಿಂದಲೇ ಆ ಭಗವಂತ ಸಂತುಷ್ಟಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಜೀವನದ ಸಾರ್ಥಕ ಕ್ಷಣಗಳನ್ನು ನಾವು ಎಂದಿಗೂ ತಪ್ಪಿಸಿಕೊಂಡು ಬದುಕುವುದನ್ನು ಸಾಗಿಸಬಾರದು. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಎಂತಹ ಶ್ರೇಷ್ಠವಾದ ಮಾತುಗಳು, ಎಂತಹ ನುಡಿ ಮುತ್ತುಗಳು. ಇದನ್ನು ಹೊರತುಪಡಿಸಿದ ಬದುಕನ್ನು ಹೇಗೆ ಬದುಕಿದರೂ ಕೂಡ ಅದು ಬದುಕು ಇರಲಾರದು. ಖಂಡಿತವಾಗಿಯೂ ನಮ್ಮ ಬದುಕೆಲ್ಲ ಸಂಬಂಧಿಕರನ್ನು ದೂರ ಮಾಡಿಕೊಂಡು ತಮ್ಮ ಅಹಮ್ಮಿನೊಳಗೆ ನಾವು ಬದುಕುತ್ತಾ ಸಾಗಿಸುತ್ತಾ ನಡೆದರೆ ಅಂತಹ ಬದುಕು ದೇವರಲ್ಲ, ಆ ಜಗತ್ತು ಅಲ್ಲ, ನಮ್ಮ ಮನಸ್ಸು ಕೂಡ ಒಪ್ಪುವುದಿಲ್ಲ, ಎಂದಿಗೂ ಕೂಡ ಒಪ್ಪುವುದಿಲ್ಲ. ಆದರೆ ನಮ್ಮ ಬದುಕಿನ ಬಹುದೊಡ್ಡ ವಿಪರ್ಯಾಸವೆಂದರೆ ನಾವೀಗ ಹೀಗೆಯೇ ಬದುಕುತ್ತಿದ್ದೇವೆ, ನಾವೆಲ್ಲ ನಮ್ಮ ಮನಸ್ಸಿನ ವಿರುದ್ಧವಾಗಿಯೇ ಬದುಕುತ್ತಿದ್ದೇವೆ, ಆತ್ಮವಂಚಕರಾಗಿಯೇ ಜೀವನ ಸಾಗಿಸುತ್ತಿದ್ದೇವೆ ಎಂದು ನಾವು ಯಾರನ್ನೂ ನಂಬಲು ಹೋಗುತ್ತಿಲ್ಲ, ಇನ್ನೊಬ್ಬರ ನಂಬಿಕೆಗೂ ಮುಂದಾಗುತ್ತಿಲ್ಲ. ದಿನವೂ ನಮ್ಮ ಬದುಕು ಸಂಕುಚಿತವಾಗುತ್ತಲೇ ಭಾರಿ ವೇಗದಿಂದ ಅವಸಾನದತ್ತ ಸಾಗುತ್ತಿರುವುದನ್ನು ನಾವ್ಯಾರೂ ಕೂಡ ಗಮನಿಸುತ್ತಲೇ ಇಲ್ಲ. ಎನ್ನ ನುಡಿಯೊಂದು ಪರಿ ಎನ್ನ ನಡೆಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯನ್ನು ನಾವೆಲ್ಲ ನಡೆಯಲು ಇನ್ನಾದರೂ ಮುಂದಾಗಬೇಕು. ನಮ್ಮ ನಡೆ ನುಡಿಗಳು ಒಂದಾದರೆ ಮಾತ್ರವೇ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಆಗ ಮಾತ್ರವೇ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಒಂದು ಅರ್ಥ ಬರುತ್ತದೆ. ಇದೇ ನಮ್ಮ ಬದುಕಿನ ಗುರಿಯಾಗಲಿ, ಇದೇ ನಮ್ಮ ಬಾಳಿನ ಉದ್ದೇಶವಾಗಲಿ.